ಗೃಹಲಕ್ಷ್ಮಿ ಗ್ಯಾರಂಟಿ ಬಡವರ ಮನೆಗೆ ನಿಜವಾದಂತಹ ಮಹಾಲಕ್ಷ್ಮಿ. ಆದರೆ ಗೃಹಲಕ್ಷ್ಮಿ ಗ್ಯಾರಂಟಿಯಲ್ಲಿ ಇದೀಗ ಯಾರು ಊಹಿಸಲಾರದಂತಹ ಲೋಪವೊಂದು ನಡೆದು ಹೋಗಿದೆ. 19,020 ಗೃಹಲಕ್ಷ್ಮಿಯರಿಗೆ ಒಂದೇ ಖಾತೆ ಇದ್ದು ಅದಕ್ಕೆ ಹಣ ಜಮೆಯಾಗಿದೆ. ಸಿಎಜಿ ವರದಿಯಲ್ಲಿ ಈ ಲೋಪದೋಷಗಳೆಲ್ಲವೂ ಕೂಡ ಗೊತ್ತಾಗಿದೆ. ಹಾಗಾದ್ರೆ ಗೃಹಲಕ್ಷ್ಮಿ ಗ್ಯಾರಂಟಿಯಲ್ಲಿ ಆದಂತಹ ಗೋಲ್ಮಾಲ್ ಎಂತದ್ದು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಗೃಹಲಕ್ಷ್ಮಿ ಗೋಲ್ಮಾಲ್ ಬೆಚ್ಚ ಬೀಳಿಸುತ್ತಿದೆ ರಿಪೋರ್ಟ್. ಖಾತೆ ವಿವರಗಳೇ ಇಲ್ಲದೆ ಕೋಟ್ಯಾಂತರ ರೂಪಾಯಿ ಜಮೆ. ಒಂದೇ ಬ್ಯಾಂಕ್ ಖಾತೆ 19,020 ಗೃಹಲಕ್ಷ್ಮಿಯರ ಲಿಂಕ್. ಗೃಹಲಕ್ಷ್ಮಿ ಬಡವರ ಮನೆಗೆ ನಿಜವಾದ ಮಹಾಲಕ್ಷ್ಮಿ. ಆ ಹಣಕ್ಕಾಗಿ ಎಷ್ಟೋ ಮಂದಿ ಬಡವರು ಪ್ರತಿ ತಿಂಗಳು ಎದುರು ನೋಡ್ತಾ ಇದ್ರು. ತಿಂಗಳಿಗೊಮ್ಮೆ ಹಣ ಬಂದ್ರೆ ಸಾಕು, ಕಷ್ಟಕ್ಕಾಗುತ್ತೆ ಅಂತ ಭಾವಿಸ್ತಿದ್ದ ಅವರೆಲ್ಲ ಹಣ ಬಂದು ಖಾತೆಗೆ ಬಿದ್ದ ಕೂಡಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಕೃತಜ್ಞತೆ ಹೇಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಗ್ಯಾರಂಟಿ ಪರಿಷ್ಕರಣೆ ಅನ್ನೋ ಸರ್ಕಾರದ ಅಸ್ತ್ರ ಗೃಹಲಕ್ಷ್ಮಿ ಪಡೀತಿದ್ದ ಗೃಹಿಣಿಯರನ್ನ ಕಂಗೆಡಿಸಿತ್ತು. ಪರಿಷ್ಕರಣೆ ಹೆಸರಲ್ಲಿ ನಮ್ಮ ಹೆಸರು ಎಲ್ಲಿ ತೆಗೆದುಹಾಕಿ ಬಿಡ್ತಾರೋ ಅನ್ನೋ ಆತಂಕ ಗೃಹಲಕ್ಷ್ಮಿಯರನ್ನ ಕಾಡ್ತಾ ಇತ್ತು. ಈ ಮಧ್ಯೆಯೇ ಬರೋಬ್ಬರಿ 4,30,000 ನಕಲಿ ಮತ್ತು ಮೃತರ ಖಾತೆಗಳನ್ನ ಪತ್ತೆ ಹಚ್ಚಲಾಯಿತು. ಆ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಹೋಗೋದನ್ನ ತಡೆಯಲಾಯಿತು. ಆದ್ರೆ ಈಗ ಅದೇ ನಕಲಿ ಮತ್ತು ಮೃತರ ಖಾತೆ ಪತ್ತೆ ಹಚ್ಚಿದ ಬೆನ್ನಲ್ಲೇ ಹೊಸ ವಿಚಾರವೊಂದು ರಿವೀಲ್ ಆಗಿದೆ. ಕೋಟ್ಯಾಂತರ ರೂಪಾಯಿ ಒಂದೇ ಖಾತೆಗೆ ಜಮೆಯಾಗಿರೋ ವಿಚಾರ ಬಟಾಬಯಲಾಗಿದೆ. ಗೃಹಲಕ್ಷ್ಮಿ ಗ್ಯಾರಂಟಿಯ ಆಡಿಟ್ನಲ್ಲಿ ಗೊತ್ತಾಯಿತು ಸತ್ಯ. 2024-25ನೇ ಸಾಲಿನ ರಾಜ್ಯದ ಹಣಕಾಸು ವಿವರಗಳನ್ನು ಸಿಎಜಿ ಆಡಿಟ್ ಮಾಡಿತ್ತು. ಈ ವೇಳೆ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದಲ್ಲಿ ಕೆಲವು ಗಂಭೀರ ಲೋಪದೋಷಗಳು ಕಂಡುಬಂದಿವೆ. ಆ ಲೋಪದೋಷಗಳಿಂದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಖದೀಮರ ಪಾಲಾಗಿರೋದು ಗೊತ್ತಾಗಿದೆ. ಖಾತೆಯ ವಿವರಗಳೇ ಇರದ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಿರೋದು ಪತ್ತೆಯಾಗಿದೆ. ಸಿಎಜಿ ವರದಿಯಲ್ಲಿರೋ ಗೃಹಲಕ್ಷ್ಮಿ ಲೋಪದಿಂದಾಗಿರೋ ಅವಾಂತರಗಳನ್ನು ನೋಡಿದ್ರೆ ಯಾರೇ ಆಗಲಿ ಬೆಚ್ಚಿ ಬೀಳಬೇಕಾಗೋ ಪರಿಸ್ಥಿತಿ ಇದೆ. 19,020 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಇದೆ. 8,995 ಫಲಾನುಭವಿಗಳಿಗೆ ಪುನರಾವರ್ತಿತವಾಗಿ ಹಣ ಸಂದಾಯವಾಗಿದೆ. 10,36,308 ಫಲಾನುಭವಿಗಳ ಬ್ಯಾಂಕ್ ಖಾತೆ ಬದಲಾವಣೆಯಾಗಿದೆ. 23,262 ಬ್ಯಾಂಕ್ ಖಾತೆ ಇಲ್ಲದ ಫಲಾನುಭವಿಗಳಿಗೆ ಹಣ ಹೋಗಿದೆ. ಡಿಬಿಟಿ ಮೂಲಕ ಫಲಾನುಭವಿಗಳಿಗೆ ಹಣ ಜಮೆಯಾಗಿದೆ ಅಂತ ಸಿಎಜಿ ಹೇಳುತ್ತಿದ್ದು, ಆದ್ರೆ ಖಾತೆಯೇ ಇಲ್ಲದವರಿಗೆ ಡಿಬಿಟಿ ಹೇಗಾಯ್ತು ಅನ್ನೋ ಪ್ರಶ್ನೆ ಕಾಡುತ್ತಿದೆ. 46.52 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು, ಏನಾಯ್ತು? ಹೌದು, ಖಾತೆಗಳೇ ಇಲ್ಲದೆ ಇರೋರಿಗೂ ಕೂಡ ಹಣ ಸಂದಾಯವಾಗಿದೆ ಅಂತ ಸಿಎಜಿ ರಿಪೋರ್ಟ್ ಹೇಳ್ತಿದೆ. ಮುಖ್ಯಮಂತ್ರಿಗಳ ಸಭೆಯಲ್ಲೂ ಸಿಎಜಿ ವರದಿ ಬಗ್ಗೆ ಉಲ್ಲೇಖವಾಗಿದೆ. 23,262 ಬ್ಯಾಂಕ್ ಖಾತೆ ಇಲ್ಲದ ಫಲಾನುಭವಿಗಳಿಗೆ ಹಣ ಜಮೆಯಾಗಿದ್ದು, ಇಷ್ಟು ಬ್ಯಾಂಕ್ ಖಾತೆಗಳಿಗೆ 2025ರ ಅಂತ್ಯಕ್ಕೆ ಜಮೆಯಾಗಿದ್ದ ಹಣ 46.52 ಕೋಟಿ ರೂಪಾಯಿ. ಈಗ ಆ ಕೋಟಿ ಹಣ ಏನಾಯ್ತು, ಯಾರಿಗೆ ಹೋಯ್ತು ಅನ್ನೋದೇ ನಿಗೂಢವಾಗಿದೆ. ಬ್ಯಾಂಕ್ ಖಾತೆ ಇಲ್ಲದೆಯೇ ಹಣ ಜಮೆಯಾಗಿದ್ದು ಹೇಗೆ ಅನ್ನೋದೇ ಸಿಎಜಿ ಉಲ್ಲೇಖಿಸಿರೋ ವಿಚಾರಗಳಲ್ಲಿ ರಹಸ್ಯ ಪ್ರಶ್ನೆ. ಗೃಹಲಕ್ಷ್ಮಿ ಈವರೆಗೆ 30 ಕಂತು ಪಾವತಿ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಡಿ ಈವರೆಗೆ ಒಟ್ಟು 30 ಕಂತು ಪಾವತಿಯಾಗಿದೆ. ಪತ್ತೆಯಾಗಿರುವ ಕೆಲವು ನಕಲಿ ಫಲಾನುಭವಿಗಳಿಗೆ ನಿರ್ದಿಷ್ಟ ತಿಂಗಳುಗಳಲ್ಲಿ 3-4 ಬಾರಿ ಹಣ ಜಮೆಯಾಗಿದೆ. ಸುಮಾರು 1.80 ಕೋಟಿ ರೂಪಾಯಿ ಮೊತ್ತವನ್ನ 8,995 ಖಾತೆಗಳಿಗೆ ಪುನಃ ಪಾವತಿ ಮಾಡಲಾಗಿದೆ ಅಂತ ಸಿಎಜಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಒಳಪಟ್ಟಿರುವ ಫಲಾನುಭವಿಗಳು ಪದೇ ಬ್ಯಾಂಕ್ ಖಾತೆಗಳನ್ನು ಬದಲಾಯಿಸುತ್ತಿದ್ದು, ಇಂತಹ 10,06,308 ದಾಖಲೆಗಳು ಪತ್ತೆಯಾಗಿವೆ. ಗೃಹಲಕ್ಷ್ಮಿಯಲ್ಲಿ ಭಾರೀ ಲೋಪ ನಡೆದಿರೋದಕ್ಕೆ ಇದೆಲ್ಲ ಕಣ್ಮುಂದಿರೋ ಸಾಕ್ಷಿ. ಏನೇ ಇರಲಿ, ಗೃಹಲಕ್ಷ್ಮಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿರೋದು ಬೆಳಕಿಗೆ ಬಂದಿದೆ. ಈ ಗೋಲ್ಮಾಲ್ಗೆ ಸರ್ಕಾರ ಏನ್ ನಿರ್ಧಾರ ತಗೊಳ್ಳುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೆ ಭರ್ಜರಿ ಸರ್ಜರಿ ಮಾಡಿರೋ ಸರ್ಕಾರ ಇನ್ನೆರಡು ದಿನದಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಅರ್ಜಿ ಸಲ್ಲಿಕೆಗೆ ಸರ್ಕಾರ ಅವಕಾಶ ಮಾಡಿಕೊಡಲಿದೆ ಅನ್ನೋದು ರಿವೀಲ್ ಆಗಿದೆ. ಈ ಕುರಿತು ಕೊನೆ ಹಂತದ ತಯಾರಿಯನ್ನ ಮಾಡಿಕೊಳ್ತಾ ಇದ್ದು, ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ಬರಲಿದ್ದು, ಅನಕ್ಷರಸ್ಥರ ಅರ್ಜಿ ಸಲ್ಲಿಕೆಗೆ ಕಾರ್ಯಕರ್ತೆಯರಿಂದ ಸಹಾಯವಾಗಲಿದೆ. ಅಂದಹಾಗೆ ಹೊಸದಾಗಿ ಗೃಹಲಕ್ಷ್ಮಿಗೆ ಸಲ್ಲಿಸೋ ಅರ್ಜಿಯಲ್ಲಿ ಏನೇನಿರುತ್ತೆ ಗೊತ್ತಾ? ಇಲ್ಲಿದೆ ನೋಡಿ.
2-3 ದಿನದಲ್ಲಿ ಹೊಸ ಅರ್ಜಿಗೆ ಅವಕಾಶ ಸಿಗಲಿದೆ. ಅರ್ಜಿ ಸಲ್ಲಿಸುವಾಗ ಹೆಸರು ಮತ್ತು ಪೂರ್ಣ ವಿಳಾಸ ಕಡ್ಡಾಯವಾಗಿರಲಿದೆ. ಆಧಾರ್ ಕಾರ್ಡ್ ಮಾಹಿತಿ ನೀಡಬೇಕು. ಕರ್ನಾಟಕದಲ್ಲಿ ವೋಟರ್ ಐಡಿ ಇರಬೇಕು. ಕರ್ನಾಟಕದಲ್ಲಿರುವ ಬ್ಯಾಂಕ್ ಖಾತೆ ವಿವರ ಕಡ್ಡಾಯವಾಗಿರಲಿದೆ. ಜಾತಿ ಪ್ರಮಾಣ ಪತ್ರ ಇಲ್ಲದಿದ್ದರೆ ಸ್ವಘೋಷಿತ ಮಾಹಿತಿ ನೀಡಬೇಕು. ಫಲಾನುಭವಿಯ ಗುರುತು ಪರಿಶೀಲನೆಗೆ ಹೆಚ್ಚುವರಿ ಮಾಹಿತಿ ನೀಡಬೇಕಾಗುತ್ತದೆ. ಹೊಸ ಅರ್ಜಿಗೆ ಹೊಸ ನಿಯಮಗಳನ್ನು ಕೊಟ್ಟಿರೋದು ಅಕ್ರಮವನ್ನ ತಡೆಯೋ ಕಾರಣಕ್ಕೆ. ನಕಲಿ ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ದೂರ ಇಡುವುದಕ್ಕಾಗಿ. ಈ ಹಿಂದೆಯೂ ಕೂಡ ಇದೆಲ್ಲ ದಾಖಲೆಗಳನ್ನು ಸಂಗ್ರಹಿಸಲಾಗಿತ್ತು. ಆದರೂ ಇಷ್ಟೆಲ್ಲ ಲೋಪ ನಡೆದಿರೋದು ಬೆಳಕಿಗೆ ಬಂದಿದೆ. ನಿಮಗೆ ಗೊತ್ತಿರಬಹುದು, ಕೆಲವೇ ತಿಂಗಳ ಹಿಂದೆ ವಿಪಕ್ಷಗಳು ಅಖಾಡಕ್ಕಿಳಿದಿದ್ವು. 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡಿದ್ವು. ಈಗ ಸಿಎಜಿ ರಿಪೋರ್ಟ್ ವಿಪಕ್ಷಗಳ ಆರೋಪಕ್ಕೆ ಸ್ವಲ್ಪ ಮಟ್ಟಿಗೆ ಪುಷ್ಟಿ ಕೊಟ್ಟಿದ್ದು, ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.